ಚಂದ್ರಾಯಪಟ್ಟಣ ನವೋದಯ ಶಿಕ್ಷಣ ಸಂಸ್ಥೆಗೆ ಚುನಾವಣೆಗೆ ಕೆಲವೇ ಗಂಟೆ ಬಾಕಿ ಇದೆ. ಇಂಥ ಸಮಯ ನಮ್ಮ ಚಂದ್ರಾಯಪಟ್ಟಣ ಪೇಜ್ ಮೂಲಕ ಎಕ್ಸ್ಕ್ಲೂಸಿವ್ ಒಂದು ನ್ಯೂಸನ್ನು ಕೊಡೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಅಂಥ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಪ್ಪ ಅಂದರೆ, ಇವತ್ತು ನವೋದಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿದ್ದೀವಿ. ಈ ಆವರಣದಲ್ಲಿ ನವೋದಯ ಶಿಕ್ಷಣ ಸಂಸ್ಥೆಯ ಮೇಲಂತಸ್ತಿನ ಕಟ್ಟಡಗಳಿದ್ದಾವಲ್ಲ, ಸುಮಾರು 22 ಕೊಠಡಿಗಳಿದ್ದಾವೆ. ಈ 22 ಕೊಠಡಿಗಳು ಯಾವ ದುಸ್ಥಿತಿಲಿದ್ದಾವೆ ಅಂತ ನೀವೇ ನೋಡಿ. ನಾವು ಅದ್ರನ್ನ ವಿಡಿಯೋನು ಸಹ ಪ್ಲೇ ಮಾಡ್ತೀವಿ. ಅಂಥ ದುಸ್ಥಿತಿಲಿರುವಂಥ ಕಟ್ಟಡನ ಅದರೊಳಗಡೆ ಕೂರಕ್ಕೆ ವಿದ್ಯಾರ್ಥಿಗಳು ಯೋಗ್ಯ ಇಲ್ಲ. 2 ಕೊಠಡಿಯಲ್ಲಿ ಮಾತ್ರ ಯೋಗ್ಯವಾಗಿ ಕೂತು ಪಾಠ ಕೇಳೋಂಥದ್ದಾಗಿದೆ. ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಈ 5 ವರ್ಷದ ಹಿಂದೆ 13 ಮಂದಿ ನಿರ್ದೇಶಕರು ಬಂದರು. ಅವ್ರು ಬಂದಿದ್ದು ಯಾವ ರೀತಿ ಅಂದರೆ, JDSನಿಂದ ಬಾಲಕೃಷ್ಣ ಅಭಿಮಾನಿಗಳು, ಬಾಲಕೃಷ್ಣ ಫಾಲೋವರ್ಸ್ 8 ಜನ, ಕಾಂಗ್ರೆಸ್ನಿಂದ ಜತ್ತಿನಹಳ್ಳಿ ರಾಮಚಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಫಾಲೋವರ್ಸು 3 ಜನ, ಮತ್ತು BJPಯಿಂದ ಪಟೇಲ್ ಮಂಜಪ್ಪ ಅವ್ರ ಫಾಲೋವರ್ಸ್ 2. ಒಟ್ಟು 13 ಜನ ಬಂದರು. 13 ಜನ ಏನು ಭರವಸೆ ಕೊಟ್ಟು ಬಂದರು ಅಂದರೆ, 3 ಲಕ್ಷನ ನಾವು ಫಂಡ್ ಹಾಕ್ತೀವಿ, ನವೋದಯ ಸಂಸ್ಥೆನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬಂದರು. ಆದರೆ 39 ಲಕ್ಷ ಇದಕ್ಕೆ ನವೋದಯ ಸಂಸ್ಥೆಗೆ ಬಂತಾ ಇಲ್ವೋ ಗೊತ್ತೇ ಇಲ್ಲ. ಯಾಕೆಂದರೆ ಜನರಲ್ ಬಾಡಿ ಮೀಟಿಂಗ್ ಮಾಡಲಿಲ್ಲ, ಅದರಲ್ಲಿ ಲೆಕ್ಕನೇ ಕೊಡಲಿಲ್ಲ. ಆಗಲೇ ಚುನಾವಣೆ ಬಂದೋಗಿದೆ. ಇಂಥ ಸಂಸ್ಥೆ ಈಗ ಅಧೋಗತಿಗೋಗಿದೆ. ನಾಳೆ ನೀವು ಎಲೆಕ್ಷನ್ ಮಾಡ್ತಾಯಿದ್ರಿ, ಓಟ್ ಹಾಕ್ತಾಯಿದ್ರಿ. ಓಟ್ ಹಾಕಬೇಕಾದ್ರೆ ನಾನು ಕೇಳೋದಿಷ್ಟೇ, ಇದಕ್ಕೆ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು 5 ವರ್ಷ ಆಡಳಿತ ಮಾಡ್ಬೇಕಾದ್ರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ದೇ ಹಾಗೆ ಕಾಲ ಕಳೆದು ಹೋಗೋವಂಥವ್ರನ್ನ ಯಾರನ್ನೂ ಸಹ ಆಯ್ಕೆ ಮಾಡಬೇಡಿ. ಈ 2500ಕ್ಕೂ ಹೆಚ್ಚು ಮಂದಿ ಸದಸ್ಯರಿಗೆ ಒಂದು ಸುವರ್ಣ ಅವಕಾಶ ದೊರೆತಿದೆ. ನೀವು ವೋಟ್ ಮಾಡಬೇಕಾದ್ರೆ ಉತ್ತಮರನ್ನು ಆಯ್ಕೆ ಮಾಡಿ, ಈ ಸಂಸ್ಥೆಗೆ ಅವರು ತನು ಮನ ಧನ ಎಲ್ಲವನ್ನೂ ಅರ್ಪಿಸುವಂಥವ್ರನ್ನ ಆಯ್ಕೆ ಮಾಡಿ ಅಂತ ನಮ್ಮ ಚಂದ್ರಾಯಪಟ್ಟಣ ಪೇಜ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ.